ಮೊದಲನೇದಾಗಿ ಆ, ಪ್ರಧಾನಮಂತ್ರಿಗಳು ಮೈಸೂರಿಗೆ ಬರ್ತಿದ್ದಾರೆ ಅಂದ ಕೂಡಲೇ ನಾನೇ ನಮ್ಮ ನಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಮುಕ್ತಿದಾನಂದ ಮಹಾರಾಜಿ ಅವರಿಗೆ ಕೇಳ್ಕೊಂಡೆ, ನಾನೇನಾದರೂ ಉಡುಗೊರೆ ಮಾಡಿ ಕೊಡ್ತೀನಿ ನಿಮಗೆ ಅಂತ. ಸೊ ಅವರು ಇಮಿಡಿಯೇಟ್ ಆಗಿ ಹೇಳಿದ್ರು, ಅರುಣ್ ನೀವು ಕಲ್ಲಲ್ಲಿ ಮಾಡೋದು ಅಂತ. ಹೌದು ಸ್ವಾಮಿ, ಕಲ್ಲಲ್ಲಿ ಮಾಡಿಕೊಡ್ತೀನಿ, ಒಂದು ಮಾರ್ಬಲ್ನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಗ ತೂಕ ಜಾಸ್ತಿ ಆಗ್ಬಿಡಲ್ವಾ, ಅದು ಇಟ್ಕೊಳಕ್ಕಾಗತ್ತೆ ಅವ್ರು ಕೊಟ್ಟಾಗ ಅಂತ ಹೇಳಿದ್ರು. ಇಲ್ಲ ಸ್ವಾಮೀಜಿ, ನಾವು 10 kg ಒಳಗಡೆ ಬರೋ ಹಾಗೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದನ್ನು ಯೋಚನೆ ಮಾಡ್ತಾ ಒಂದು 18 ಇಂಚಿದು ಒಂದು ವಿಯೆಟ್ನಾಂ ವೈಟ್ ಮಾರ್ಬಲ್ನಲ್ಲಿ ಮೋನೋಲಿಥಿಕ್ ಅಂದರೆ ಏಕಶಿಲೆಯ ಒಂದು ವಿವೇಕಾನಂದರದ್ದು ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನಂತರದಲ್ಲಿ ಯಾವುದೋ ರೀತಿ ಮಾಡೋಣ, ಸ್ವಾಮಿ ವಿವೇಕಾನಂದ ಎಷ್ಟೊಂದು ರೀತಿ ಇದೆ, ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗ ನಮ್ಮ ಕನ್ಯಾಕುಮಾರಿಲಿರೋ ವಿವೇಕಾನಂದ ರಾಕ್ ಮೆಮೋರಿಯಲಲ್ಲಿ 1970ರಲ್ಲಿ ಒಂದು ಈ ಮೆಮೋರಿಯಲ್ ಆಗಿತ್ತು. ಅಲ್ಲಿ ಸ್ವಾಮಿ ವಿವೇಕಾನಂದರು ಇರೋ ಒಂದು ಭಂಗಿಯನ್ನು ತೆಗೆದುಕೊಂಡು ಇದು ಮಾಡಿದ್ದೀವಿ. ಇದಕ್ಕೆ ಅವಕಾಶ ಕೊಟ್ಟು ನಮ್ಮ ಆಶ್ರಮಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್, ವಿಶೇಷತೆ ಅಂದರೆ ಸಾಮಾನ್ಯವಾಗಿ ಕಲ್ಲಿನಲ್ಲಿ ಏಕಶಿಲೆಯಲ್ಲಿ ಮಾಡ್ತಿರೋದು ವಿಶೇಷತೆ. ಮಾರ್ಬಲ್ನಲ್ಲಿ ಅಷ್ಟು ಸಣ್ಣ ಸೈಜ್ನಲ್ಲಿ ಒಂದು ಏನಂತೀವಿ, ಅವ್ರದ್ದು ಎಲಿಗೆನ್ಸ್, ಅವ್ರ ಬಟ್ಟೆಯ ಒಂದು ವಿಶೇಷತೆಗಳಿರ್ಬೋದು, ಅವರು ಕಟ್ಟುವ ಪೇಟ, ಅವ್ರ ಮುಖಭಾವ ಎಲ್ಲವನ್ನು ಕ್ಯಾಪ್ಚರ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಸಣ್ಣದರಲ್ಲಿ ಮಾಡೋದು ಭಾಳ ಕಷ್ಟ, ಬಟ್ ಎಷ್ಟಾಗುತ್ತೆ ಅಷ್ಟು ಈಗಿನ ಟೆಕ್ನಾಲಜಿಯಲ್ಲಿ ಒಂದು ಸಣ್ಣ ಪೆನ್ ಗ್ರೈಂಡರ್ಸ್ ಇರ್ಬೋದು, ಆ ರೀತಿಯಲ್ಲಿ ಯೂಸ್ ಮಾಡಿದ್ದೀವಿ. ವಿಶೇಷತೆ ಅಂದರೆ ಸ್ವಾಮಿ ವಿವೇಕಾನಂದರೇ ವಿಶೇಷ, ಯೂತ್ಸ್ಗೆ ಒಂದು ಆಶಾಕಿರಣ. ಜೊತೆಯಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಇದಕ್ಕಿಂತ ಒಂದು ಒಳ್ಳೆ ಉಡುಗೊರೆ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಮಾಡಿ ಇದೊಂದು ತೀರ್ಮಾನವನ್ನು ಅವ್ರು ಹೇಳಿದಾಗ ಅವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ನಮ್ಮ ಈ ಉಡುಗೊರೆಗೆ ಸ್ವಾಮೀಜಿಯವರು ಎಷ್ಟಾಗತ್ತೆ ಅಂತ ಕೇಳಿದ್ರು. ನಾನಿಲ್ಲ ಸ್ವಾಮೀಜಿ, ನನಗೇನು ಬೇಡ, ನೀವು ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿದೆ. ಅವರು ಬಹಳ ಪ್ರೀತಿಯಿಂದ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರು ಕೊಡ್ತಾ ಇದ್ದಾರೆ, ಸ್ವಾಮೀಜಿಯವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಬೇಡಿ ಸರ್, ನಮಗೆ ಅವ್ರು ಬರ್ತಾ ಇರೋದಕ್ಕೆ ಕಾರಣ ನಮ್ಮ ಆಶ್ರಮದವರು. ಅವರ ಒಂದು ಸೇವೆ ಬಹಳ ದೊಡ್ಡದಿದೆ. ನಾವು ಅವ್ರ ಮುಂದೆ ಸೇವಕರಾಗಿರೋದ, ಭಕ್ತರಾಗಿರೋದ. ಎಷ್ಟು ವರ್ಷಗಳಲ್ಲಿ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ನಮ್ಮ ಮೈಸೂರಿಗೆ ಅವ್ರದೇ ಆದ ಕೊಡುಗೆನ ಕೊಟ್ಟಿದ್ದಾರೆ, ಭಾರತದೆಲ್ಲ ಕೊಡ್ತಾ ಇದ್ದಾರೆ. ಸೊ ನಮಗೆ ಅವ್ರು ಕೊಟ್ಟರು ಏನು ಬೇಜಾರಿಲ್ಲ, ನಾನು ಕೊಟ್ಟಷ್ಟೇ ಖುಷಿ. ಅವಾಗ ಹೇಳೋದು ವಿಷಯದಾದ್ರೆ ನಾನೆಲ್ಲೋ ಒಂದು ಸ್ವಲ್ಪ ನಾನು ಪುಣ್ಯವಂತ ಅಂತ ಅನ್ಸುತ್ತೆ. ನಾನು 21ರಿಂದ ಸಹ ಯಾವುದಾದೊಂದು ರೀತಿಯಲ್ಲಿ ಅವರ ಜೊತೆ ಒಂದು ಸಂಪರ್ಕ, ಒಡನಾಟ ನಡೀತಾ ಇದೆ. ಸೊ 21ರಲ್ಲಿ ನಾನು ಶಂಕರಾಚಾರ್ಯ ಮಾಡಿದಾಗ ಸಹ ಪ್ರತಿ ತಿಂಗಳು ಅವರು ಅದು ಅಪ್ಡೇಟ್ ತಗೊತಾ ಇದ್ರು. ಅದು ಮುಗಿದ್ಮೇಲೂ ಸಹ ಏಪ್ರಿಲ್ನಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ. ಆಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ನಾನೊಂದು ಪ್ರತಿಮೆಯನ್ನು ಕೊಟ್ಟಿದ್ದೆ. ಅದು ಸಹ ಸುಮಾರು ಲಕ್ಷಕ್ಕೆ ಅದು ಆಕ್ಷನ್ನಲ್ಲಿ ಹೋಗಿ ಆ ಒಂದು, ಈಗ ಪ್ರೈಮ್ ಮಿನಿಸ್ಟರ್ಗೆ ಯಾರೇ ಗಿಫ್ಟ್ ಕೊಟ್ಟರು ಸಹ ಅದೇನಾಗುತ್ತೆ, ಆಕ್ಷನ್ ಆಗಿ ಅದು ಯಾರಾದರೂ ಬೈ ಮಾಡ್ತಾರೆ. ಆ ಬಂದ ಹಣದಲ್ಲಿ ಇದು ಗಂಗೆಯ ಒಂದು ಶುದ್ಧತೆಗೆ ಅದನ್ನು ಉಪಯೋಗಿಸ್ತಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಆಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಕೊಟ್ಟಿದ್ದೆ 22ರಲ್ಲಿ. 26ರಲ್ಲಿ ಸ್ವಾಮಿ ವಿವೇಕಾನಂದರದು ಕೊಡುವಂಥ ಅವಕಾಶ ನಮ್ಮ ಆಶ್ರಮದವರು ನನಗೆ ಮಾಡಿಕೊಟ್ರು. ಸೊ ನಂತರದಲ್ಲಿ ನಾನು ಇಂಡಿಯಾ ಗೇಟಲ್ಲಿ ನೇತಾಜಿ ಮಾಡಬೇಕಾದ್ರೂ ಅವರು ಎನ್ಪವರ್ಡ್ ಕಮಿಟಿ ಚೇರ್ಮನ್ ಆಗಿದ್ದರು. ಅದಾನಂತರ ಅಯೋಧ್ಯೆ ಮಾಡಾದ್ಮೇಲೆ ಸಹ ಅವ್ರನ್ನ ಭೇಟಿ ಮಾಡೋ ಅವಕಾಶ, ಜೊತೆಗೆ ಮೈಸೂರಿಗೆ ಬಂದಿದ್ರು, ಅವಾಗಲೂ ಹೋಗಿ ಭೇಟಿ ಮಾಡೋ ಒಂದು ಅವಕಾಶ, ಇವಾಗಲೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಯಾವಾಗಲೂ ಭೇಟಿ ಮಾಡೋದು ಸಹ ಕೆಲವೊಮ್ಮೆ ನಾನು ನಮಸ್ತೆ ಮಾಡಿ ಅರುಣ್ ಅಂತ ಹೇಳಿದಾಗ ಪತಾಹೆ ಅಂತ ಹೇಳ್ತಾರೆ. ಸೊ ಅದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಸರ್, ಒಂದು ಆಗಿದ್ದನ್ನ ನೆನೆಸ್ಕೊಂಡ್ರೆ ಬಹಳ ಬೇಜಾರಿದೆ. ಆ ಬೇಜಾರು ನೋಡಿ, ಯಾವುದೇ ಒಂದು ವಿಷಯದಲ್ಲಿ ಒಂದು ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಸೊ ನಮಗೆ ಯಾವುದನ್ನ ಆಯ್ಕೆ ಮಾಡ್ಕೋತೀವಿ ಮುಖ್ಯ. ಸೊ ನನಗೇನಾಗುತ್ತೆ, ಹೌದು ಅದಾಗಿದ್ದು ತಪ್ಪು. ಎಷ್ಟು ಜನ ಮಾಡಿದಾರೆ ತಪ್ಪು? 10 ಜನ, 20 ಜನ, 50 ಜನ. ಆದರೆ ಈ ಒಂದು ರಾಮ ಮಂದಿರ ಆಗಬೇಕು ಒಂದು ಲಕ್ಷಾಂತರ ಜನ, ಸಾವಿರಾರು ವರ್ಷ ಹೋರಾಟ ಮಾಡಿದ್ದಾರೆ. ಈ ಒಬ್ರು ಕಳ್ತನದಿಂದಾಗಿ ನನಗೆ ಕೆಲವೊಮ್ಮೆ ಅಂತಾರೆ ಕಳ್ತನ ಆಗ್ಬಿಡ್ತು, ಏನು ವಿಷಯ? ಕಳ್ತನ ಆಗಿದೆ, ಕಳ್ತನ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಅದು ಬಿಟ್ಟು ಇನ್ನೇನು ಆಗುವಂಥದ್ದಿಲ್ಲ. ಈಗ ರಾಮನ ಮೇಲೆ ನಮಗೆ ಭಕ್ತಿ ಕಮ್ಮಿ ಆಯ್ತಾ? ಇಲ್ಲ. ಅಯೋಧ್ಯ ರಾಮನ ಜನ್ಮಭೂಮಿ ಅಲ್ವಾ? ಇಲ್ಲ. ಅದಾದವ್ರ ಜನ್ಮಭೂಮಿನೇ ಸಹ ಹೌದು. ಅದು ರಾಮರ ಏನಂದ್ರೆ ಹುಟ್ಟು ಭೂಮಿನೇ ಇರ್ಬೋದು. ಅದು ಅವ್ರ ಮೇಲಿರೋ ಭಕ್ತಿನೂ ಸಹ ಯಾವತ್ತೂ ನಮಗೆ ಕಮ್ಮಿ ಆಗೋದಿಲ್ಲ. ಈ ಒಂದು ವಿಶೇಷಕ್ಕೆ ಈ ಒಂದು ಆಗಿರೋ ಒಂದು ಸಂದರ್ಭವನ್ನ
ನಾವು ಸೂಕ್ಷ್ಮವಾಗಿ ತೆಗೆದುಕೊಂಡ್ರೆ ಅವ್ರು ನಿರ್ಧಾರಗಳನ್ನ ತಗೊಂಡಿದ್ದಾರೆ. SIT ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಸೆಕ್ರೆಟರಿ ಸಹ ಅದರ ಒಂದು ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಟ್ಟಿದ್ದಾರೆ. ಹೊಸ CEO ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಸೊ ನನಗೆ ಈ ಗೌರ್ಮೆಂಟಲ್ಲಿ ಈ ಒಂದು ಅಗ್ರೆಸಿವ್ ಆಗಿ ಡಿಸಿಷನ್ ಮೇಕಿಂಗ್, ಈಗ ಯೂತ್ ಮೂವ್ಮೆಂಟ್ ಇರ್ಬೋದು, ಆ ಟೈಮಲ್ಲೂ ಸಹ ಪ್ರಧಾನಮಂತ್ರಿಗಳು ರೆಸ್ಪಾಂಡ್ ಮಾಡೋದೇನಿತ್ತು, ಫ್ರೆಂಡ್ಸ್ ಅಂತ ಕರೆಯೋದೇನಿತ್ತು, ಆ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸೋದಾಗಿರ್ಬೋದು, ಹೊಸ ನಿರ್ಧಾರಗಳನ್ನ ತೆಗೆದುಕೊಂಡೋದು ಕಾರ್ಯರೂಪಕ್ಕೆ ತರುವಂಥದ್ದಾಗಿರ್ಬೋದು, ಈ ಎಲ್ಲದನ್ನೇ ಈ ಒಂದು ಸರ್ಕಾರದಿಂದ ಹಾಕೊಂಡ ವಿಶೇಷ. ಸೊ ಏನಾಗುತ್ತೆ, ನೀವು ಹಾಕ್ಬಿಟ್ಟು ಸುಮ್ಮನೆ ಇರೋದಿಲ್ಲ, ಕೆಲವೊಂದು ಡಿಸಿಷನ್ ತಗೊಂಡ್ಬಿಟ್ಟು ಸುಮ್ಮನೆ ಇರಲ್ಲ, ಅದು ಆ್ಯಕ್ಷನ್ಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನನಗೆ ಈ ಒಂದು ರಾಮ ಮಂದಿರದ ವಿಷಯ ಆಗಿರ್ಬೋದು, ಈಗ ನಮ್ಮ ಯೂತ್ಸ್ ಮಾಡಿದಂಥ ಹೋರಾಟದಲ್ಲೂ ಸಹ ಅವರ ಬೇಡಿಕೆಗಳನ್ನ ಈಡೇರಿಸಿರೋದಾಗಿರ್ಬೋದು, ಅದು ಬಿಟ್ಟರೆ ಅವರು ಬಂದು ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋದಿರ್ಬೋದು ಫ್ರೆಂಡ್ಸ್ ಅಂತ ಹೇಳಿ, ಇವೆಲ್ಲನೂ ಸಹ ಬದಲಾವಣೆ ಶಾಶ್ವತ ಅನ್ನೋ ವಿಷಯನ ನಮಗೆ ಮತ್ತೆ ಮತ್ತೆ ಮನವರಿಕೆ ಮಾಡ್ತಾ ಇದೆ. ಹೌದು, ನನಗೂ ಸಹ ಒಂದು ಭೇಟಿ ಮಾಡೋ ಅವಕಾಶ ಇದೆ ಅಂತ ನಮ್ಮ ಸ್ವಾಮೀಜಿಯವರು ಹೇಳಿದ್ದಾರೆ. ಭೇಟಿ ಮಾಡಿದಾಗ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ.